ಹರೇ ಶ್ರೀನಿವಾಸ. ಈ ದಸರಾ ಉತ್ಸವಕ್ಕೆ ನಾವು ಅಮಿತಾ ಅವ್ರ ಮನೆಗೆ ಬಂದಿದ್ದೀವಿ. ಚೆನ್ನಾಗಿ ಗೊಂಬೆಗಳನ್ನೆಲ್ಲ ಕೂರಿಸಿದ್ದಾರೆ. ಅವರನ್ನ ಒಂದೆರಡು ಇದು ಹೇಗೆ ಅಂತ, ಆ ಒಂದು ಕಾನ್ಸೆಪ್ಟ್ ಹೇಗೆ ನೀವು ಯಾವ ರೀತಿಯಿಂದ ಮಾಡಿದ್ದೀರಾ ಅಂತ ಕೇಳಲಿಕ್ಕೆ ಇಲ್ಲಿ ಈ ಸತಿ ಇದೊಂದು ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ತಾವು ಕರಿತಾ ಇರ್ತೀವಿ, ನಾವು ಬರ್ತಾ ಇರ್ತೀವಿ. ಸೊ ಅದರಿಂದ ಈ ಸಲ ಇದೊಂದು ನಮಗೆ ತಿಳಿಸ್ಕೊಡ್ಬೇಕು, ವೀಕ್ಷಕರಿಗೆ ತಾವು ತಿಳಿಸ್ಕೊಡ್ಬೇಕು. ತಮ್ಮ ಹೆಸರನ್ನು ಹೇಳಿ. ಹರೇ ಶ್ರೀನಿವಾಸ. ನಾನು ಅಮಿತಾ ಪ್ರಸಾದ್ ಅಂತ. ನಾವು ಕರೆಯೋದು ಅವ್ರು ಬರೋದು ಇದು ಅಂತಲ್ಲ, ನಾವು ಹೇಳಿದ ತಕ್ಷಣ ಬಂದು ಅವ್ರು ನಮಗಾಗಿ, ನಮ್ಮ ದೇವ್ರಿಗಾಗಿ ಏನು ದೇವ್ರ ನಾಮಗಳು ಹೇಳ್ತಾ ಇದ್ದಾರೆ, ಅದರಿಂದ ಇನ್ನಷ್ಟು ದೇವ್ರಿಗೆ ನಾವು ಕೂಡಿಸಿರೋ ಇದಕ್ಕೆ ಕಳೆ ಬಂದಿದೆ. ಹಾಗಾಗಿ ಅವರ ಈ ಸೌಜನ್ಯಕ್ಕೆ ನಾವು ಏನು ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ. ಭಾಳ ಚೆನ್ನಾಗಿ ನಡೆಸ್ಕೊಡ್ತಾರೆ. ವೆರಿ ಹಂಬಲ್ ಪೀಪಲ್. ಒಂಥರ ಆರಾಮಾಗಿ ಅವ್ರವ್ರ ಕೂತು ಎಲ್ಲ ಆರಾಮಾಗೆಲ್ಲ ಹೇಳ್ಕೊಡ್ತಾರೆ. ತುಂಬಾ ಖುಷಿ ಅನಿಸುತ್ತೆ. ಪ್ರತಿಯೊಂದು ದೇವ್ರ ನಾಮ ಮಧ್ಯ ಸರ್ ಹೇಳೋದಾಗಲಿ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ಎಲ್ಲರೂ ತುಂಬ ಚೆನ್ನಾಗಿರುತ್ತೆ. ಒಂಥರ ಒಟ್ಟಿನಲ್ಲಿ ನಿಮಗೆ ಭಾಳ ಸಂತೋಷವಾದ ದಿನ. ಇದಕ್ಕಾಗಿ ವೇಟ್ ಮಾಡ್ತಾ ಇರ್ತೀವಿ. ಬಹಳ ದೊಡ್ಡ ಒಂದು ಇದು ಕಾರ್ಯಕ್ರಮ. ಆಮೇಲೆ ಈ ಗೊಂಬೆಯನ್ನ ನೀವು ಕೂಡಿಸ್ಬೇಕಾದ್ರೆ ಪಾಪ ಬಹಳ ಪರಿಶ್ರಮ ಇರುತ್ತೆ. ಹಾಗೆ ಇದೆ, ಯಾಕಂದ್ರೆ ಎಲ್ಲ ತೆಗಿಬೇಕು, ಎಲ್ಲಿಟ್ಟಿರ್ತೀರಿ ಅದನ್ನೆಲ್ಲ ಜೋಡಿಸ್ಕೋಬೇಕು, ಮಾಡಬೇಕು. ಈ ಸತಿ ಈ ಒಂದು ಏನು ಮಾಡಿದಿರಿ ಸೀನು, ಇದು ಏನು ಅಂತ ಸ್ವಲ್ಪ ವೀಕ್ಷಕರಿಗೆ ವಿವರಿಸಿ. ಒಂದು ಹೇಳೋದಾದ್ರೆ, ಬೊಂಬೆ ಆಟವಯ್ಯ ಬ್ರಹ್ಮಾಂಡವೇ ದೇವನಾಡಿಸುವ ಬೊಂಬೆ ಆಟವಯ್ಯ. ಕರೆಕ್ಟು. ಅವನು ನಮ್ಮನ್ನೆಲ್ಲ ಬೊಂಬೆ ತರ ಮಾಡಿ ಆಟ ಆಡಿಸ್ತಾ ಇದ್ದಾನೆ. ಆದ್ರೆ ಇಲ್ಲಿ ನೋಡಿ, ನಾವು ಅವನ ಪ್ರತಿ ರೂಪಗಳು, ಅವನು ಏನೇನ್ ಮಾಡ್ದ, ನಮ್ಮ ಉದ್ಧಾರಕ್ಕಾಗಿ ಏನೇನ್ ಮಾಡ್ದ, ಅದನ್ನೆಲ್ಲ ಮೂರ್ತಿಗಳು ಮಾಡಿ ಚಿಕ್ಕದಾಗಿ ಮಾಡಿ ಅವನ್ನ ಇಟ್ಟು ಸಂಭ್ರಮಿಸ್ತೀವಿ 10 ದಿವಸದಲ್ಲಿ. ಅದು ಇನ್ನೊಂಥರ ಬೊಂಬೆ ಆಟ ನಾವು ಇದು ಮಾಡೋದು. ನಾವು ಏನಂದ್ರೆ ಈ ಅವತಾರಗಳೇನಿರುತ್ತಲ್ಲ ಅದೇನು ಅಂತ ಒಂದು ತಿಳುವಳಿಕೆ ಜನಕ್ಕೆ ಕೊಡೋದಾಗ್ಲಿ, ಅಥವಾ ನಾವೇ ಅದನ್ನ ಸಂಭ್ರಮಿಸೋದಾಗ್ಲಿ. ದೇವರ ವಿವಿಧ ಅವತಾರಗಳನ್ನಿಟ್ಟು ದೇವ್ರು ಹೀಗೆಲ್ಲ ಬಂದಿದ್ದ, ಹೀಗೆಲ್ಲ ಮಾಡ್ತಾ ಇದ್ದ. ಮತ್ತೆ ನಮ್ಮ ಯಂಗರ್ ಜನರೇಷನ್ಗೆ ಅದೊಂದು ಇದು, ಈ ತರ ಎಲ್ಲ ಆಗಿತ್ತಾ ನಮ್ಮ ಇತಿಹಾಸದಲ್ಲಿ, ಆ ಥರ ಎಲ್ಲ ಬರುತ್ತೆ. ಇದರಲ್ಲಿ ಹೋಗೋದಾದ್ರೆ, ಈಗ ದಶಾವತಾರದಲ್ಲಿ 3ನೇ ಅವತಾರ, 3ನೇ ವರ್ಷದಲ್ಲಿ ನಾವು ಕೂಡಿಸ್ತಾ ಇರೋದು ವರಾಹ ಅವತಾರ. ವರಾಹ ಅವತಾರದಲ್ಲಿ ಹಿರಣ್ಯಾಕ್ಷನ ಮರ್ದನ ಆಗುತ್ತೆ, ಸಂಹಾರ ಆಗುತ್ತೆ. ಆದರೆ ಇಲ್ಲಿ ವರಾಹ ದೇವರು ಹಿರಣ್ಯಕಶಿಪು ಹತ್ರ ಇದಾಗ್ಬೇಕಾದ್ರೆ ಯಾಕಾಯ್ತು, ಯಾತಕ್ಕಾಗಿ ಅವರು ವರಾಹ ಅವತಾರ ತಗೊಂಡ್ರು ಅಂತ ಮೇಜರ್ ಕ್ವಶನ್ ಬರುತ್ತೆ. ದೇವರು ಹಿರಣ್ಯಾಕ್ಷಂದು ತುಂಬಾ ಕಟಾಗಳಿರುತ್ತೆ. ಭೂಮಿ ದೇವಿನೇ ಎತ್ಕೊಂಡೋಗಿ ಒಂದು ಸಮುದ್ರದೊಳಗೆ ಮುಳುಗಿಸ್ಬಿಟ್ಟಿರ್ತಾನೆ. ಸರಿ, ಅಲ್ಲಿ ಮತ್ತೆ ನಾವು ಜೀವಿಗಳೆಲ್ಲ ಎಲ್ಲಿ ಜೀವಿಸೋದು, ಹೇಗೆ ಇದು ಮಾಡೋದು? ಭೂಮಿ ದೇವಿನೇ ಹೋಗಿ ಅಳ್ತಾರೆ, ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾರೆ, ನಾನೇನೂ ಮಾಡಕ್ ಸಾಧ್ಯ ಇಲ್ಲ, ಪರಮಾತ್ಮ ಒಬ್ಬನಿಂದಲೇ ಸಾಧ್ಯ ಅಂತ ಹೇಳ್ತಾರೆ. ಇನ್ ಶಾರ್ಟ್ ಹೇಳ್ತಾ ಇದ್ದೀನಿ ನಾನು, ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಅವಾಗ ಏನ್ ಮಾಡ್ತಾರೆ, ಬ್ರಹ್ಮದೇವರಿಗೆ ಇದ್ದಕ್ಕಿದ್ದಾಗೆ ಒಂದು ಸೀನ್ ಬರುತ್ತೆ. ಸೀನ್ ಬಂದಾಗ ಅಲ್ಲಿಂದ ಮೂಗಿಂದ ಒಂದು ಸಣ್ಣದೇನೋ ಒಂದು ವಸ್ತು ಹೋಗಿ ಸಮುದ್ರದ ಆಳದೊಳಗೆ ಹೋಗುತ್ತೆ. ಏನು ಅಂತ ಗೊತ್ತಿಲ್ಲ. ಪರಮಾತ್ಮ ವರಾಹ ರೂಪ ತಗೊಂಡು ಸಮುದ್ರದ ಒಳಗೆ ಹೋಗಿ ಭೂಮಿ ದೇವಿನ ಎಲ್ಲೇ ಅಡಗಿಸಿಟ್ಟಿರ್ತಾನಲ್ಲ ಅದನ್ನ ಹೊತ್ಕೊಂಡು ಅವನು ಕೋರೆಯಲ್ಲಿ ಸಿಗಿಸ್ಕೊಂಡು ಭೂದೇವಿನ ಕರ್ಕೊಂಡು ಬರ್ತಾನೆ. ಬ್ರಹ್ಮಾಂಡವನ್ನೇ ಕರ್ಕೊಂಡು ಬರ್ತಾನೆ. ಅವ್ನು ಕರ್ಕೊಂಡು ಬಂದ್ಮೇಲೆ ಎಲ್ರಿಗೂ ಖುಷಿ ಆಗುತ್ತೆ, ಸ್ಪೆಷಲಿ ಭೂತಾಯಿಗೆ. ಮತ್ತೆ ನನ್ನ ಇದರಲ್ಲಿ ಜನ ವಾಸ ಆಗುತ್ತೆ. ಮತ್ತೆ ಇದಾಗ ಎವಲ್ಯೂಷನ್ ಸ್ಟಾರ್ಟ್ ಆಗುತ್ತಲ್ಲ ಅನ್ನೋದು ಒಂದು ಖುಷಿ. ನಾವು ಅನ್ಕೊಂಡಿರ್ತೀವಿ ಎಲ್ಲ ಕೇಳಿರ್ತಾರೆ ಮಕ್ಕಳು, ಎಲ್ಲ ಗೊತ್ತಿರುತ್ತೆ ಅಂತ. ಅದ್ರ ಕೆಲವೆಲ್ಲ ಆಡು ಭಾಷೆಯಲ್ಲಿ ಇವ್ರು ಹೇಳಿದಾಗ ಅದನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕು, ಬಹಳ ಚೆನ್ನಾಗಿರುತ್ತೆ.